ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ ಮಧ್ಯಾಹ್ನ 1 ಗಂಟೆ ಆಗಿದೆ. ಎಲ್ಲ ಸ್ಟಿಚಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಗೆದು ಪೂಜೆ ಮಾಡಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಮುಂದಿನ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಸ್ಫೂರ್ತಿಯಾಗತ್ತೆ ಹಾಗೂ ಖುಷಿಯಾಗತ್ತೆ. ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ, ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿದರೆ ನಾವು ಬೆಳಿಬೋದು, ನೀವು ಬೆಳಿಬೋದು. ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು. ಈಗ ನೋಡಿ, ನಾನು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಪಾತ್ರೆ ಇತ್ತು, ಬೆಳಗಿನ ಸ್ವಲ್ಪ ಪಾತ್ರೆ ಇತ್ತು, ನಾಷ್ಟ ಎಲ್ಲ ಮಾಡಿದ್ದು ಪಾತ್ರೆ ಇತ್ತು. ಅದನ್ನು ಈಗ ತೊಳ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಇತ್ತು, ಹೀಗಾಗಿ ನನಗೆ ಬೇಗ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡ್ಬಿಟ್ಟೆ. ಹೀಗಾಗಿ ಅದನ್ನು ಹಾಗೆ ಇತ್ತು ಪಾತ್ರೆ ಎಲ್ಲ. ಈಗ ತೊಳ್ಕೊತಾ ಇದ್ದೀನಿ. ಬ್ಲೌಸು ಅರ್ಜೆಂಟಾಗಿತ್ತು, ಕೊಡಬೇಕಾಗಿತ್ತು. ಹೀಗಾಗಿ ಸ್ಟಿಚಿಂಗಿಗೆ ಫಸ್ಟು ಕೂತೆ. ಯಾವುದು ಮುಖ್ಯ ಇರುತ್ತೆ ಕೆಲಸ ಅದನ್ನು ನಾವು ಫಸ್ಟ್ ಮಾಡಬೇಕು. ಉಳಿದ ಕೆಲಸ ಆಮೇಲೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಮುಖ್ಯವಿರೋದನ್ನು ಮೊದಲು ಮಾಡಬೇಕು. ಹೀಗಾಗಿ ಸ್ಟಿಚಿಂಗ್ ಇತ್ತು, ಮೊದಲು ಸ್ಟಿಚಿಂಗ್ ಮಾಡಿಕೊಂಡೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆ ಬಂದಿದ್ದೀನಿ. ನೋಡಿ, ಈಗ ಅನ್ನಕ್ಕಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನಿನ್ನೆ ಸ್ವಲ್ಪ ಸಾರಿದೆ, ಸ್ವಲ್ಪ ಪಲ್ಯ ಇದೆ, ಅದರಲ್ಲೇ ಊಟ ಮಾಡ್ತೀನಿ ಇವತ್ತು ಮಧ್ಯಾಹ್ನ. ಆಮೇಲೆ ರಾತ್ರಿ ಮತ್ತೆ ಬೇರೆ ಮಾಡಿಕೊಂಡ್ರೆ ಆಯಿತು. ಇನ್ನು ಒಬ್ಬರಿದ್ದರೆ ನಡೆಯುತ್ತೆ, ಏನು ಸ್ವಲ್ಪ ಇದ್ದರೆ ಅದರಲ್ಲೇ ಮುಗಿಸ್ಬೋದು. ಮತ್ತೆ ಯಾರು ಇದ್ದರೆ ನಾವು ಅಡುಗೆ ಮಾಡಲೇಬೇಕಾಗತ್ತೆ. ಒಬ್ಬರಿದ್ದರೂ ಹೇಗೆ ನಡೆಸ್ಕೊಂಡು ಹೋಗ್ಬೋದು, ನಮಗೆ ಅನುಕೂಲ ಇದ್ದ ಹಾಗೆ ನಾವು ಮಾಡ್ಕೋಬೋದು. ಈಗ ನೋಡಿ ಮತ್ತೆ ಸಿಗೋಣ. ಈಗ ನೋಡಿ ಮತ್ತೆ ಸ್ಟಿಚಿಂಗಿಗೆ ಬಂದು ಕೂತಿದ್ದೀನಿ. ನೋಡಿ, ಈಗ ಟೈಮು 4 ಗಂಟೆ ಆಗಿದೆ. ಈಗ ಬೆಳಿಗ್ಗೆ ಅರ್ಧ ಬ್ಲೌಸು ಸ್ಟಿಚ್ ಮಾಡಿಟ್ಟಿದ್ದೆ, ಅದನ್ನು ಈಗ ಕಂಪ್ಲೀಟ್ ಮಾಡಬೇಕು. ಎಲ್ಲ ಮುಗಿಸಿ ಇಟ್ಟಿದ್ದೆ. ಈಗ ಸ್ಲೀವ್ ಹಚ್ಚಿ ಫಿಟ್ಟಿಂಗ್ ಮಾಡೋದಿದೆ, ಅದನ್ನು ಮಾಡಬೇಕು. ನಮ್ಮ ವೀಕ್ಷಕರು ಕೂಡ ಸ್ಟಿಚಿಂಗನ್ನು ನೋಡಲಿ ಅಂತ ಹಾಕಿದ್ದೀನಿ. ನೋಡಿ, ಸ್ಲೀವನ್ನು ಹೇಗೆ ಅಟ್ಯಾಚ್ ಮಾಡಿಕೊಂಡು ನಾವು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ನೋಡಿಕೊಂಡು ನೀವು ಕೂಡ ಕಲಿಬಹುದು. ನೀವು ಹೊರಗಿನ ಬಟ್ಟೆ ಹೊಲಿಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ನಿಮ್ಮ ಬಟ್ಟೆನಾದರೂ ನೀವು ಹೊಲಿಯುವಷ್ಟು ನೀವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಒಂದೊಂದು ಟೈಮಲ್ಲಿ ನಾವು ವಿದ್ಯೆ ಕಲ್ತ್ಕೊಂಡ್ರೆ ಒಂದೊಂದು ಟೈಮಲ್ಲಿ ನಮಗೆ ತುಂಬ ಯೂಸ್ ಆಗುತ್ತೆ. ಅದು ಯಾವ ರೀತಿಯೂ ವೇಸ್ಟ್ ಆಗಲ್ಲ. ನೀವು ಹೊರಗಿನ ಬಟ್ಟೆ ಹೊಲಿಲಿಲ್ಲ ಅಂದರೂ ಕೂಡ ನಿಮ್ಮ ಬಟ್ಟೆನಾದರೂ ನಿಮ್ಗೆ ಬೇಕಾದಾಗೆ ನೀವು ಸ್ಟಿಚ್ ಮಾಡ್ಕೋಬಹುದು. ಈಗ ಹೊರಗಡೆ ಎಲ್ಲ ಎಷ್ಟೊಂದು ರೇಟ್ ಇದೆ, ಬಟ್ಟೆ ರೇಟು, ಸ್ಟಿಚಿಂಗ್ ರೇಟು ತುಂಬ ರೇಟ್ ಇದೆ. ಅದರ ಬದಲು ನೀವು ಮನೆಯಲ್ಲೇ ಹೊಲ್ಕೊಂಡ್ರೆ ನಿಮ್ಮ ಬಟ್ಟೆನಾದರೂ ಹೊಲ್ಕೊಂಡು ಉಳಿತಾಯ ಮಾಡ್ಕೋಬೋದು. ಮಕ್ಕಳ ಬಟ್ಟೆ ಹೊಲಿಬೋದು. ನಿಮಗೆ ಬೇಕಾದಾಗೆ ಮನೆಯಲ್ಲಿ ಯಾವ ಸೀರೆ ಇರುತ್ತೆ, ಏನಾದರೂ ಬ್ಲೌಸ್ ಪೀಸ್ಗಳಿರುತ್ತೆ, ಅದು ಬೇಕಾದಾಗೆ ಮಕ್ಕಳಿಗೆ ಒಂದು ಫ್ರಾಕ್ ಅದು ಹೊಲಿದು ಹಾಕ್ಬೋದು. ನೀವು ನಿಮಗೆ ಯಾವ್ಯಾವ ಡಿಸೈನ್ ಬೇಕೋ ಆ ಥರ ಎಲ್ಲ ನೀವು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು ಸ್ಟಿಚ್ಚಿಂಗು. ಸ್ಟಿಚ್ಚಿಂಗ್ ಒಂದೇ ಅಂತ ಏನಿಲ್ಲ, ಬೇಕಾದಷ್ಟು ಕೆಲಸಗಳಿದೆ ಸ್ಟಿಚ್ಚಿಂಗಲ್ಲಿ. ಪಿಕೋ ಫಾಲ್ಸ್ ಮಾಡ್ಬೋದು, ಕುಚ್ಚು ಹಾಕ್ಬೋದು, ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡು ನೀವು ಡಿಸೈನ್ ಹಾಕಿಸ್ಕೋಬೋದು. ಇದರಲ್ಲಿ ಬೇಕಾದಷ್ಟಿದೆ. ಬ್ಯಾಗು ಸ್ಟಿಚಿಂಗ್ ಮಾಡ್ಬೋದು, ಪೌಚ್ ಸ್ಟಿಚಿಂಗ್ ಮಾಡ್ಬೋದು, ಹಾಗೆ
ನಮ್ಮ ಹೇರ್ ಬವು ಈ ಥರ ಮಾಡಿ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ಬೋದು. ಕಲೀರಿ, ಕಲಿತ್ರೆ ತುಂಬಾ ಒಳ್ಳೆಯದು. ಅದು ವಿದ್ಯೆ ಏನು ಯಾವತ್ತೂ ವೇಸ್ಟ್ ಆಗಲ್ಲ. ಒಂದಲ್ಲ ಒಂದು ದಿನ ಅದು ಉಪಯೋಗ ಆಗೇ ಆಗುತ್ತೆ. ಕಲ್ತ್ಕೊಳ್ಳಿ ನೋಡಿಕೊಂಡು. ಯೂಟ್ಯೂಬಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ. ಎಲ್ಲ ಥರ ನೀವು ಏನು ಕಲಿಬೇಕಂತ ಇದ್ದೀರಾ ಅದನ್ನೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಗಳಿದೆ. ಅದನ್ನೆಲ್ಲ ನೋಡಿಕೊಂಡು ಕಲೀರಿ, ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಎಷ್ಟು ಕಲಿತೀರೋ ಅಷ್ಟು ಒಳ್ಳೆಯದು. ನಾನು ಕೊಡ್ತಾ ಇರೋ ಟಿಪ್ಸ್ ಯಾರಿಗಾದರೂ ಒಬ್ರಿಗಾದರೂ ಯೂಸ್ ಆದರೆ ನಾನು ವಿಡಿಯೋ ಹಾಕಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಯಾರಿಗಾದರೂ ಒಳ್ಳೆಯದಾದರೆ ಅಷ್ಟೇ ನಮಗೆ ಸಾಕು. ಕೆಟ್ಟದಂತೂ ಯಾರಿಗೂ ಆಗೋದು ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಈಗ ನೋಡಿ, ಮತ್ತು ರಾತ್ರಿ ಈಗ 9 ಗಂಟೆ ಆಯಿತು ನೋಡಿ. ಮತ್ತು ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿ. ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಬೆಳಗಿಂದ ಅನ್ನ ಇತ್ತು, ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾರು ಮಾಡಬೇಕಾಗಿತ್ತು. ಸಾರು ಅಂದರೆ ಈಗ ಬೇಳೆ ಸಾರು ಎಲ್ಲ ತಿಂದು ಬೇಜಾರಾಗಿದೆ. ಅದಕ್ಕೆ ಸ್ವಲ್ಪ ತಂಬುಳಿ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ಕೊಬ್ಬರಿ ರುಬ್ಬಿಕೊಂಡು ಹಾಗೆ ಒಂದು 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಮತ್ತೇನೆಂದರೆ ಹುಣಸೆಹಣ್ಣು, ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಹೌದು ಅಲ್ಲ ಅಷ್ಟು ಬೆಲ್ಲ, ಆಮೇಲೆ ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡು ಈಗ ನಾನು ತಂಬುಳಿನ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಸಲ ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಆದರೆ ಆವಾಗಲೇ ತಿನ್ನಬೇಕು, ಅದು ಇಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಕುದಿಸಿರೋಲ್ಲ ಅದು, ಹಾಗೆ ತಾಜಾ ರುಬ್ಬಿಕೊಂಡು ಆವಾಗನೇ ಖಾಲಿ ಮಾಡಬೇಕು. ಇಟ್ಟರೆ ಸ್ವಲ್ಪ ಹುಳಿ ಆಗುತ್ತೆ, ತಿನ್ಬೋದು, ಆದರೆ ಸ್ವಲ್ಪ ಹುಳಿ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ. ನೋಡಿ ರುಬ್ತಾ ಇದ್ದೀನಿ. ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವ್ಯೂಸ್ ಅಂತೂ ತುಂಬ ಕಡಿಮೆ ಬರ್ತಾ ಇದೆ ಈಗೀಗಂತೂ ತುಂಬ ಅಂದರೆ ತುಂಬ ಕಡಿಮೆ ಬರ್ತಾ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ತಾನೇ ನಾವು ಕೂಡ ಮುಂದೆ ಬೆಳಿಬೋದು. ನಾವು ನಿಮಗೂ ಸಪೋರ್ಟ್ ಮಾಡ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿ. ಹೀಗೆ ಒಬ್ರಿಗೊಬ್ಬರು ಸಹಾಯ ಮಾಡಿದರೆ ನೀವು ಯೂಟ್ಯೂಬಲ್ಲಿ ಮುಂದೆ ಬರ್ಬೋದು. ಇಲ್ಲ ಅಂದರೆ ಬರೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನಾದರೂ ಮಾಡಬೇಕಂದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಆಗಬೇಕು. ಒಬ್ಬರೇ ನಾವು ಬೆಳಿತೀವಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಯೂಟ್ಯೂಬಲ್ಲಿ ಮಾತ್ರ ಸಾಧ್ಯ ಆಗಲ್ಲ. ಬೇರೆದರಲ್ಲಿ ಏನಾದ್ರು ಸಾಧ್ಯ ಆದರೂ ಕೂಡ ಯೂಟ್ಯೂಬಲ್ಲಿ ಮಾತ್ರ ಬೇರೆಯವರು ನೋಡಿದರೆ ಮಾತ್ರ ನಮ್ಮದು ಚಾನಲ್ ಗ್ರೋ ಆಗೋದು, ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಈಗ ನೋಡಿ ತಂಬುಳಿ ಹಾಕ್ತಾಯಿದೆ ನೋಡಿ, ಆಯಿತು ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಮಿಕ್ಸಿ ಎಲ್ಲ ತೆಗೆದು ಇಡ್ತಾ ಇದ್ದೀನಿ ನೋಡಿ. ಬೆಳಿಗ್ಗಿಂದ ಎಷ್ಟು ಕೆಲಸ ಆಗುತ್ತೆ ನೋಡಿ, ಸ್ಟಿಚಿಂಗು ಅದು ಇದು ಅಂತ. ಬಟ್ಟೆ ಇದ್ದರೆ ಮಾತ್ರ ತುಂಬ ಕೆಲಸ ಆಗುತ್ತೆ. ಬಟ್ಟೆ ಇಲ್ಲದೆ ಇದ್ದಾಗ ಆರಾಮಾಗಿರ್ಬೋದು. ಒಂದೊಂದು ಸಲ ಇರಲ್ಲ ಬಟ್ಟೆ, ಒಂದೊಂದು ಸಲ ಇರುತ್ತೆ. ಡೈಲಿ ಏನು ಅಷ್ಟು ಫುಲ್ಲಾಗಿ ಬಟ್ಟೆ ಏನು ಬರಲ್ಲ ಇಲ್ಲಿ. ಒಂದೊಂದು ಸಲ ಇರುತ್ತೆ, ಒಂದೊಂದು ಸಲ ಇರೋದಿಲ್ಲ. ನಾವು ಹೊರಗಡೆ ಶಾಪ್ ಇಟ್ಟರೆ ಬಟ್ಟೆ ಬೇಕಾದಷ್ಟು ಬರುತ್ತೆ. ಆದ್ರೇನು ಬಾಡಿಗೆ ಎಲ್ಲ ತುಂಬ ಬಾಡಿಗೆ ಹೇಳ್ತಾರೆ. 10,000 15,000 ಈ ಥರ ಬಾಡಿಗೆ ಇದೆ ಇಲ್ಲಿ. ಸಿಟಿ ಊರಲ್ಲಿ ತುಂಬ ಬಾಡಿಗೆ ಹೇಳ್ತಾರೆ. ಅಷ್ಟು ನಮಗೆ ಮೇಂಟೈನ್ ಮಾಡಿಕೊಂಡು ಅಷ್ಟೆಲ್ಲ ಬಟ್ಟೆ ಸ್ಟಿಚ್ ಮಾಡುವಷ್ಟು ಇದು ನಮಗಿಲ್ಲ. ಈಗ ನಮಗೆ ಎಷ್ಟಾಗುತ್ತೋ ಅಷ್ಟು ಇಲ್ಲೇ ಮನೇಲಿ ಸ್ಟಿಚ್ ಮಾಡಿಕೊಂಡು ಹೋಗ್ತಾ ಇರೋದು.
ಜಾಸ್ತಿ ಟೆನ್ಷನ್ ತೊಗೊಂಡು ಅದೆಲ್ಲ ಬೇಡ ಅಂತ ಸುಮ್ಮನೆ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡೋದು. ಇಲ್ಲೇ ಮತ್ತೇನಾದರೂ ನಡೆಯೋದಿದ್ದರೆ ಅಂದರೆ ನಮ್ಮ ಏರಿಯಾದಲ್ಲಿ ಏನಂದರೆ ಜಾಸ್ತಿ ಏನೂ ನಡೆಯೋದಿಲ್ಲ. ಎಲ್ಲಾದರೂ ಒಬ್ಬೊಬ್ಬರು ಬರ್ತಾರೆ, ಜಾಸ್ತಿ ಏನು ಇಲ್ಲಿ ಹೋಗೋದಿಲ್ಲ. ಏನೇ ನಾವು ಮಾಡಿದರೂ ಕೂಡ ಜಾಸ್ತಿ ನಡೆಯೋದಿಲ್ಲ, ಅಷ್ಟಕ್ಕಷ್ಟೇ. ಈಗೇನು ಆನ್ಲೈನಲ್ಲಿ ಬಟ್ಟೆಗಳೆಲ್ಲ ಆನ್ಲೈನ್ ತರಿಸ್ತಾರೆ ಎಲ್ಲ. ನಾವು ಬಟ್ಟೆ ವ್ಯಾಪಾರ ಮಾಡಬೇಕಂದ್ರೂ ಅದರಲ್ಲೂ ಕೂಡ ಕಾಂಪಿಟೇಷನ್ನು. ಏನು ಸ್ವಲ್ಪ ಪರಿಚಯ ಇದ್ದವರು ಅಷ್ಟು ತೊಗೋತಾರೆ ಅಷ್ಟೇ. ಈಗ ನೋಡಿ ತಂಬಳಿ ಎಲ್ಲ ಆಯಿತು. ಈಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಮತ್ತು ನಾವು ಹೆಂಗೆ ಅಡುಗೆ ಮಾಡ್ತೀವಿ ಹಾಗೆ ಪಾತ್ರೆ ಬೀಳ್ತಾನೆ ಇರುತ್ತೆ. ಆವಾಗನೇ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಎಷ್ಟು ಆವಾಗ ಕೆಲಸ ಮಾಡ್ತೀವಿ ಅಷ್ಟು ತುಂಬಾ ಒಳ್ಳೆಯದು. ಏನಾದರೂ ಒಂದು ಕೆಲಸ ಮಾಡ್ತಾಯಿರಿ ಹೆಣ್ಮಕ್ಳು, ಹಾಗೆ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದು. ಈಗ ವಯಸ್ಸು 50 60 ನಮ್ಗೆ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡಬೇಕು. ಆಗೋದೇ ಇಲ್ಲ ಅಂದರೆ ಅದು ಬೇರೆ ಮಾತು. ಏನು ಹೆಲ್ತ್ ವಿಷಯ ಇದೆ ಅಂದರೆ ಅದು ಬೇರೆ ಮಾತು. ಸುಮ್ಮನೆ ಎಲ್ಲ ಆರಾಮಾಗಿರ್ತೀರ, ಎಲ್ಲ ಇರ್ತೀರ, ಆದರೆ ಕೂತಲ್ಲೇ ಇರ್ತೀರ ಕೆಲಸ ಮಾಡ್ತೀನಿ ಅಂಥವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿ. ನಿಮ್ಗೆ ತುಂಬ ಸುಸ್ತಾದರೆ ಆಮೇಲೆ ರೆಸ್ಟ್ ತಗೊಳ್ಳಿ. ನಮ್ಗೆ ಆಗುವಷ್ಟಾದರೂ ನಾವು ಕೆಲಸ ಮಾಡ್ತಾನೆ ಇರಬೇಕು, ಅಂದರೆ ಆ್ಯಕ್ಟಿವ್ ಆಗಿ ಇರ್ಬೋದು. ವಾಕಿಂಗಿಗೆ ಹೋಗಿ, ಯೋಗ ಮಾಡಿ, ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಹೆಲ್ತು ತುಂಬ ಸುಧಾರಣೆ ಆಗುತ್ತೆ ಮತ್ತು ತುಂಬಾ ಒಳ್ಳೆಯದು. ಈಗ ನೋಡಿ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಈಗ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಹಾಗೆ ಚಹಾ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಕಸ ಎಲ್ಲ ಹೊಡ್ಕೋಬೇಕು. ಕಸ ಎಲ್ಲ ಹೊಡ್ಕೊತೀನಿ. ಈಗ ಕುದೀತಾ ಇದೆ ನೋಡಿ ಚಹಾ. ನೋಡಿ ಈ ಕಡೆ ಎಲ್ಲ ಹೊರಗಡೆ ಹಾಲಲ್ಲಿ ಎಲ್ಲ ಕಸ ಹೊಡ್ಕೋತಾ ಇದ್ದೀನಿ. ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನೀಟಾಗಿ ಎಲ್ಲ ಇಟ್ಕೊಳ್ಬೇಕು. ಯಾವಾಗಲೂ ನಾವು ಎಷ್ಟು ನೀಟಾಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು, ನಮಗೆ ಮನೆಗೂ ಒಳ್ಳೆಯದು. ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇರುತ್ತೆ. ನಾವು ನೀಟಾಗಿರೋದ್ರಿಂದ, ಕ್ಲೀನಾಗಿರೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಬರ್ತಾಳೆ. ಯಾವಾಗಲೂ ನಾವು ಮನೇನ ಕ್ಲೀನಾಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ದರಿದ್ರ ವಕ್ಕರಿಸ್ಕೊಂಡು ಬಿಡುತ್ತೆ. ಮನೆ ಎಲ್ಲ ಗಲೀಜಾಗಿದ್ದರೆ ಆ ಮನೆ ಯಾವತ್ತೂ ಏಳಿಗೆ ಆಗಲ್ಲ. ಮನೆ ಯಾವಾಗಲೂ ನೀಟಾಗಿ ಇಟ್ಕೋಬೇಕು. ಪ್ರತಿಯೊಂದು ಕೆಲಸನೂ ಆವಾಗ ನಾವು ಮಾಡ್ಕೋಬೇಕು. ಪೂಜೆ ಪುನಸ್ಕಾರ, ಬಾಗಿಲಿಗೆ ರಂಗೋಲಿ ಎಲ್ಲ ನಾವು ಡೈಲಿ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಒಂಥರ ಆ ಮನೆ ದರಿದ್ರ ಆಗಿಬಿಡುತ್ತೆ. ಯಾವ ಇದರಲ್ಲೂ ಇದು ಇರೋದಿಲ್ಲ, ಮನೆಯಲ್ಲಿ ಸಕ್ಸಸ್ ಅನ್ನೋದು ಇರೋದಿಲ್ಲ. ನಾವು ದಿನನಿತ್ಯ ನಾವು ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡೋದರಿಂದ ಮನೆಗೆ ತುಂಬಾ ಒಳ್ಳೆಯದು. ಯಾವತ್ತು ಮನೆಯಲ್ಲಿ ರಂಗೋಲಿ ಆಗಲಿ, ದೀಪ ಹಚ್ಚೋದಾಗಲಿ, ಪ್ರತಿಯೊಂದು ಕೆಲಸನೂ ನಾವು ಟೈಮಿಗೆ ಕರೆಕ್ಟಾಗಿ ಮಾಡಬೇಕು. ಅದರಿಂದ ತುಂಬಾ ಮನೆಗೆ ಒಳ್ಳೆಯದು. ಹೆಣ್ಣುಮಕ್ಕಳು ಯಾವಾಗಲೂ ನಾವು ನಮ್ಮ ಕೆಲಸಗಳನ್ನು ದಿನನಿತ್ಯ ಕರೆಕ್ಟಾಗಿ ಮಾಡೋದರಿಂದ ಮನೆಗೆ ತುಂಬಾ ಒಳ್ಳೆಯದು. ಹೆಣ್ಣು ಯಾವತ್ತೂ ಹೆಣ್ಣಾಗಿಯೇ ಇರಬೇಕು. ಆದರೆ ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ ದರಿದ್ರ ಥರ, ಬೆಳಗ್ಗೆ ಮಲ್ಕೊಳ್ಳೋದು, 10 ಗಂಟೆ 11 ಗಂಟೆ ಏಳೋದು, ಈ ಥರ ಎಲ್ಲ ಮಾಡ್ತಾರೆ. ಆಗ ಅದು ಮನೆಗೆ ಒಳ್ಳೆಯದಲ್ಲ, ಗಂಡು ಮಕ್ಕಳಿಗೂ ಒಳ್ಳೆಯದಿಲ್ಲ. ಅವರು ಯಾವ ಕೆಲಸ ಮಾಡಿದರೂ ಕೂಡ ಅವರಿಗೆ ಸಕ್ಸಸ್ ಅನ್ನೋದು ಬರೋದಿಲ್ಲ ಗಂಡು ಮಕ್ಕಳಿಗೆ. ಹೀಗಾಗಿ ಹೆಣ್ಣುಮಕ್ಕಳು ಮನೆಯಲ್ಲಿ ಒಂದು ಲಕ್ಷ್ಮಿ ಇದ್ದ ಹಾಗೆ. ಅವರು ಕರೆಕ್ಟಾಗಿದ್ದರೆ ಮನೆಯಲ್ಲಿ ತುಂಬ ಒಳ್ಳೆಯದು. ಅವರು ಸರಿಯಾಗಿರಬೇಕು. ಫಸ್ಟು ಹೆಣ್ಣುಮಕ್ಕಳು ಸರಿಯಾಗಿರಬೇಕು. ಹೆಣ್ಣುಮಕ್ಕಳು ಸರಿಯಾಗಿದ್ರೇ ಮನೆ ನಡೆಯೋದು. ಹೆಣ್ಣೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರಲ್ಲ, ಆ ಥರ ಹೆಣ್ಣಿಂದಲೇ ಮನೆ ಒಳ್ಳೆಯದಾಗೋದು. ಹೆಣ್ಣು ಒಳ್ಳೆಯವರಾಗಿದ್ದರೆ ಗಂಡು ಮಕ್ಕಳು ಎಂಥ ಕೆಟ್ಟವರಿದ್ದರೂ ಒಳ್ಳೆಯವರಾಗೇ ಆಗ್ತಾರೆ. ಫಸ್ಟು ಹೆಣ್ಣುಮಕ್ಕಳು ಒಳ್ಳೆಯವರಾಗಿರಬೇಕು. ಅದೇ ನೋಡಿ ನಾನು ಹೇಳ್ತಾ ಇರೋದು, ಹೆಣ್ಣಿಂದಲೇ ಎಲ್ಲ ಈ ಜಗತ್ತು.
ಎಲ್ಲ ಹೆಣ್ಣಿನ ಕೈಲೇ ಇದೆ. ಸರಿ ಮಾಡೋದು ಕೆಟ್ಟ ಮಾಡೋದು ಎಲ್ಲ ಹೆಣ್ಣಿನ ಕೈಲೇ ಇದೆ. ಕೆಲವೊಂದು ಗಂಡ್ಮಕ್ಳು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವರು ಎಷ್ಟೇ ಹೆಣ್ಮಕ್ಳು ಸರಿಯಾಗಿದ್ದರೂ ಗಂಡ್ಮಕ್ಳು ಸರಿಯಾಗಿಲ್ಲ, ಆ ಥರನೂ ಇದ್ದಾರೆ. ಅದು ತುಂಬ ಕಡಿಮೆ. ಆದರೆ ಹೆಣ್ಮಕ್ಳು ಸರಿಯಾಗಿದ್ದರೆ ಗಂಡ್ಮಕ್ಳು 100ಕ್ಕೆ 90 ಜನ ಸರಿಯಾಗಿಯೇ ಆಗ್ತಾರೆ. ಹೆಣ್ಮಕ್ಳು ಸರಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರೂ ನಿಮ್ಮ ಜೀವನನ ಎಲ್ಲ ಸರಿ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ನೋಡಿ ಚಹಾ ಹಾಕ್ಕೊಂಡಿದ್ದೀನಿ. ಚಹಾ ಹಾಕ್ಕೊಂಡು ಈಗ ಕುಡಿತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.